ಕರ್ಣ, ನನ್ನ ಸಂಗಡ ಬಾ. ನಿನಗೆ ಕೆಲವು ರಹಸ್ಯವಾದ ವಿಚಾರವನ್ನು ತಿಳಿಸಬೇಕಾಗಿದೆ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆರ್ಧಿಸಲು ಕಾರಣವೇನು ದೇವ? ಕರ್ಣ, ನೀನು ಕುಲಹೀನನಲ್ಲ. ಕುಲಹೀನನಲ್ಲಿ ಕಂಡುಬರುವ ಲಕ್ಷಣಗಳು ನಿನ್ನಲ್ಲಿಲ್ಲ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರ ಈ ಜಗತ್ತೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ವಂಶದಲವತರಿಸಿದ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಧರೆಯ ಬೆಳಗುವ ರವಿಯ ಕಿರಣದೇ. ಕರ್ಣ, ಧರೆಯ ಬೆಳಗುವ ರವಿಯ ಕಿರಣದಿ ಮಹಾಮಹಿಮನೆಂದೆನ್ನಿಸಿ ಮೆರೆವ ರವಿ ಸುತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ಕಳವಳ ವೇದಕ್ಕೆ ಮನ್ನವ ಚಿಂತೆ ದೊರೆ. ಕರ್ಣ, 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 ಕಳವಳ ವೇತಕ್ಕೆ ಮನವ ಚಿಂತೆ ದೊರೆ. ಅಮಿತ ಭುವನದೋಳ್ ಕೀರ್ತಿಯ ಪೋಡೆವೆ. ಕರ್ಣ, ಕಳವಳ ವೇದಕ್ಕೆ ಮನವ ಚಿಂತೆ ದೊರೆ. ಅಮಿತ ಭುವನದೋ ಕೀರ್ತಿಯ ಪೊಡೆವೆ. ಗನಧರವೆನಿಸಿದ ಮೇದಿನಿಯೋಳು ನೀ. ಕರ್ಣ, ಗನಧರವೆನಿಸಿದ ಮೇದಿನಿಯೋಳು ನೀ. ಮಹಾಮಹಿಮನೆಂದೆನ್ನಿಸಿ ಮೆರೆವ ರವಿ ಸುತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ಕರ್ಣ, ಕರ್ಣ. ಕರ್ಣ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಲೋಕೈಕ ವೀರರಾದ ಆ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ಆ ಕುಂತಿ ದೇವಿಯು ನಿನ್ನ ಮಾತೆ. ಓಹೋ, ಮರೆತಿದ್ದೆನು. ಇದು ಯುದ್ಧದ ಸಮಯ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಪಾಂಡವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪಾಂಡವರು ನನ್ನ ಸಹೋದರರೇ? ಹೌದು. ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಎತ್ತ ತಾಯಿಯೇ. ಪರಮಾತ್ಮ, ಇದು ಸತ್ಯವೇ? ಸತ್ಯ. ನೀನು ಆರಾಧಿಸುವ ಸೂರ್ಯ ದೇವರ ಮೇಲಾಣೆ, ಇದು ಸತ್ಯ, ಸತ್ಯ, ಸತ್ಯ. ಓ ನನ್ನ ಭಾಗದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ. ಬಹುದಿನ ನೊಂದೇ
ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ಮುಂದೆ ಬಂಧುಗಳಾರೆಂದು ಇಂದು ಅದನ ಅಪನಿಂದನೆಯಲಿ ಬೆಂದೆ. ಇಂದು ಅದನ ಅಪನಿಂದನೆಯಲಿ ಬೆಂದೆ. ಬಂದ ವಿಮೋಚನ ಮಾರ್ಗವನರಿಯದೆ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯೇನಿದು ವಿಧಿಶಾಪ. ಪಾಪಿಯಾಗಿ ಪರಿತಾಪಗೀಡಾದೆ ದೇವಾ ಶೋಧನೆಯೇನಿದು ವಿಧಿಶಾಪ. ರಹಸ್ಯದ ಆಂತರ್ಯವರಿತೋ ಜನುಮದಾತೆಯ ನಿರ್ದಯವರಿತೋ. ನಿರ್ದಯವರಿತೋ ಜೀವಿಸಲೇ ಪರಿ ಸಹಚರ ಸಮಗೂಡಿ. ಪರಮಾತ್ಮ, ಜೀವಿಸಲೇ ಪರಿ ಸಹಚರ ಸಮಗೂಡಿ ಪಾಪಕ್ಕೆ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ವಿಧಿಶಾಪ. ಪಾಪಿಯಾಗಿ ಪರಿತಾಪಗೀಡಾದೆ ದೇವಾ ಶೋಧನೆಯೇನಿದು ವಿಧಿಶಾಪ. ವಿಧಿಶಾಪ. ಪರಮಾತ್ಮ, ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಆ ನನ್ನ ಕೌರವೇಶ್ವರನು, ಮತ್ತೊಂದು ಕಡೆ ಸಹೋದರ ಎಂಬ ವಾತ್ಸಲ್ಯವನ್ನು ಒಳಗೆ ಸುತ್ತಿಕೊಂಡಿರುವ ಆ ಪಾಂಡವರು. ಇವರಿರುವರಲ್ಲಿ ಯಾರನ್ನು ಆಧರಿಸಲಿ, ಯಾರನ್ನು ತ್ಯಜಿಸಲಿ ದಿಕ್ಕೇ ತೋಚುವಂತಿಲ್ಲವಲ್ಲ ದೇವ. ಕರ್ಣ, ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಮುಕ್ತವನ್ನಾಗಿ ಮಾಡಿರುವೆನು. ನೀನಿನ್ನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧರಿಸು ಕರ್ಣ. ಕರ್ಣ, ಮತ್ತೊಂದು ವಿಚಾರ. ಈ ದಿನ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸತ್ಕರಿಸು ಕರ್ಣ. ಪರಮಾತ್ಮ, ನಾನು ಬಂದು ಬಹಳ ಹೊತ್ತಾಯಿತು, ನಾನಿನ್ನು ಬರಲೇ ಕರ್ಣ. ತಮ್ಮ ಚಿತ್ತಪ್ರಭು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯುವಂತವನಲ್ಲ. ಪಾಂಡವರು ಅವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಹೆತ್ತ ತಾಯಿ. ಪಾಂಡುರಾಜ, ಮಾತೃದೇವಿ ಇವರು ನನ್ನ ಜನನಿ ಜನಕರೇ. ಧರ್ಮವೇ ಸತ್ಯವೆಂದು ನಂಬಿರುವ ಆ ಧರ್ಮರಾಯನು ಅವನು ನನ್ನ ಅನುಜನೇ.
ಸಾವಿರಾರು ಆನೆ ಬಲವುಳ್ಳ ರುದ್ರಾಕ್ಷ ಸಂಭೂತನಾದ ಭೀಮಸೇನನು, ಆ ಭೀಮಸೇನನು ನನ್ನ ಸಹೋದರನೇ. ಪರಶಿವನೊಡನೆ ಸರಿ ಸಮಾನವಾಗಿ ಕಾದಾಡಿ ಪಾಶುಪತಾಸ್ತ್ರವನ್ನು ಪಡೆದ ಆ ನನ್ನ ಪರಮವೈರಿ ಅರ್ಜುನ. ಆ ಅರ್ಜುನನು ಅವನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಈ ಯುದ್ಧದಲ್ಲಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನೆಲ್ಲ. ನಿನ್ನ ರುಂಡವು ಮುಂಡದಿಂದ ಬೇರ್ಪಟ್ಟು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ನೋಡಿ ಹೇಗೆ ಸಹಿಸಲಿ? ಬಂಧು ಬಾಂಧವರು ಯಾರೆಂದು ತಿಳಿಯದ ನನಗೆ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಮೇಲೆ ಮನಸ್ಸಿಗದೆಂತಹ ಸಂಕಟ. ಹೀಗಿರುವಾಗ ಆ ಪಾಂಡವರನ್ನು ಕೊಲ್ಲಲೇ ಅಥವಾ ಉಳಿಸಲೇ? ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲಲೇ. ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲುವುದೇ. ಕೊಲ್ಲಲಾಂ ಬಿಟ್ಟೊಡೆ ಕೌರವೇಶ್ವರನು ಈ ದರೆಯೋಳ್ ಸಿರಿ ಸಂಪತ್ತಿ ನಿಂಬಾಳ್ವನೇ. ಚಲದಿಂ ಪಾರ್ಥನರುಂಡವಂಥರಿದು. ಅಯ್ಯೋ ಅರ್ಜುನ, ಚಲದಿಂ ಪಾರ್ಥನರುಂಡವಂಥರಿದು. ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ. ನಾನ್ ಸಾಯಲೇ. ರೋಷ ವೇಷ ದ್ವೇಷ ಈ ಶಕುನಿಗೆ ಪರಮ ದ್ವೇಷ. ರೋಷ ವೇಷ ದ್ವೇಷ ಈ ಶಕುನಿಗೆ ಪರಮ ದ್ವೇಷ. ನಾ ಮಾಡುವೆ ನಿನಗೆ ಮೋಸ, ನಾ ಮಾಡುವೆ ನಿನಗೆ ಮೋಸ. ನಗು ನಗುತ್ತಲೇ ಬಿಡುವೆನು ಪಾಶ. ರೋಷ ವೇಷ ದ್ವೇಷ ಈ ಶಕುನಿಗೆ ಪರಮ ದ್ವೇಷ. ಒಂದೇ ದೇಹದ ಭಾಷ, ಒಂದೇ ದೇಹದ ಭಾಷ. ನಾ ಮಾಡುವೆ ಕುರುಕುಲ ನಾಶ. ರೋಷ ವೇಷ ದ್ವೇಷ ಈ ಶಕುನಿಗೆ ಪರಮ ದ್ವೇಷ. ರೋಷ ವೇಷ ದ್ವೇಷ ಈ ಶಕುನಿಗೆ ಪರಮ ದ್ವೇಷ. ಸೇಡಿನ ಸರ್ಪದ ರೋಷ, ಸೇಡಿನ ಸರ್ಪದ ರೋಷ. ನಿನ್ನ ಕಚ್ಚದೆ ಬಿಡುವೆನು ದೇಶ. ದೇಶ ವೇಷ ರೋಷ ಈ ಶಕುನಿಗೆ ಪರಮ ವೇಷ. ದೇಶ ರೋಷ ದೇಶ ಈ ಶಕುನಿಗೆ ಪರಮ ವೇಷ. ನಾ ಮಾಡುವೆ ನಿನಗೆ ಮೋಸ, ನಾ ಮಾಡುವೆ ನಿನಗೆ ಮೋಸ. ನಗು ನಗುತ್ತಲೇ ಬಿಡುವೆನು ಪಾಶ. ದೇಶ ವೇಷ ರೋಷ ಈ ಶಕುನಿಗೆ ಪರಮ ದ್ವೇಷ. ಇದೇನು ಕರ್ಣನು ಈ ಕಡೆನೇ ಬರುತ್ತಿರುವನು. ಅವನಿಗೆ ಇಲ್ಲ ಸಲ್ಲದ ಮಾತನ್ನು ಹೇಳಿ ಅವನನ್ನು ಕಿಡಿಸುವೆನು. ಶಕುನಿ, ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ. ಕರ್ಣನ ಉದಾರ ಹೃದಯವನ್ನು ಅರಿತ ಕೌರವರು
ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ರಾಜಭಕ್ತಿಯ ಭರಸೆಯಿಂದ ನಿನ್ನ ವಿಷಯದಲ್ಲಿ ಕುವಾಚ ಶಬ್ದವನ್ನು ಆಡಲು ಅವರು ಹಿಂಜರಿಯಲಿಲ್ಲ. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖೇ ಗೊತ್ತೇ. ಸ್ನೇಹದಲ್ಲಿ ವಂಚನೆ, ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಶಕುನಿ, ಸಭೆಯಲ್ಲಿ ಏನು ನಡೆಯಿತು? ಮರೆಮಾಚದೆ ಹೇಳು. ಕೃಷ್ಣನು ರಾಜ್ಯಸಭೆಯಿಂದ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನು ಅವನಾಗ ಎಚ್ಚೆತ್ತನು. ಹಸಿದ ಹೆಬ್ಬುಲಿಯಂತೆ ಹಾರ್ಬಡಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರುಗಳಿಗೆ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಯವಾದೀತು. ಆಗ ಭೀಷ್ಮನು, ಕುರುಪಿತ ಮಹಾನೇನು ಹೇಳಿದನು? ಹಸುವೆಯಿಂದ ಭೀಷ್ಮನು ಆ ರೀತಿ ಹೇಳಿರಲಾರ. ಆದರಾತನ ಮಾತಿನ ಅರ್ಥದಿಂದ ನಿನ್ನ ಸೇನಾಧಿಪತ್ಯ ಆಸೆಯು ಭಂಗವಾಯಿತು. ಶಕುನಿ, ನಾನು ಎಂದಿಗೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನನಿಗೆ ನನ್ನ ಮೇಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನನ್ನೇ ಓದೆಷ್ಟೇ. ಭೀಷ್ಮನು ಈ ಸಂಗತಿಯನ್ನು ದುರ್ಯೋಧನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿ ನುಡಿಗೆ ನೀನೆಲ್ಲಿ ಮುರಳಾದೆಯೇನೋ ಎಂದು ದುರ್ಯೋಧನನ ಸಂದೇಹ. ಸಂದೇಹ? ಕುರುಕುಲದ ಅರಸರು ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು. ಆದರೆ ನಿನಗೂ ಕೃಷ್ಣನಿಗೂ ನಡುವೆ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣ ಭೀಷ್ಮ? ಯಾರಾದರೂ ಆಗಿರಲಿ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಲಿಲ್ಲ. ಏನು ಹೇಳಿದರು ಅವರು? ಆ ದುರ್ವಾಕ್ಯವನ್ನು ನಾನು ನುಡಿಯಲಾರೆ. ಆದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಸ್ವಾಮಿ ನಿಷ್ಠೆ ಎಲ್ಲಿರುವುದು ಎಂದು ನಿಂದಿಸಿದರು. ಸೂತ ಕುಲದವಾ, ಸೂತ ಕುಲದವಾ, ಸೂತ ಕುಲದವಾ. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನ ಮಾನವ ಜಾತಿಯ ಸದ್ಗುಣಗಳನ್ನೆಲ್ಲ ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟನೆ. ಶಕುನಿ, ಈ ಅಪಮಾನವನ್ನು ನಾನೆಷ್ಟು ದಿನ ಸಹಿಸಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತಪುತ್ರನೆಂದು ನನ್ನ ಸಂಗಡ ಆಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತ ನನ್ನ ಹೃದಯದ ವೇದನೆಗಳನ್ನು ಆ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗಿ ಈ ಸೂತ ಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು, ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವ ಎಂದು ತಿಳಿದೆ. ನನ್ನ ಮಾನಾಪಮಾನಗಳು ನನ್ನ ಗುಣವಲ್ಲ ಬಯಸಿದೆ ಹೊರತು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳೂ ನನಗೆ ದೊರೆತಿವೆ. ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯರ ಮಾಂಡಲಿಕ. ಆದರೆ ಈಗಲೂ ಈ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ ಶಕುನಿ, ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಆರ್ಯರ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರ ದೂಡುವ ಹೊರತು ಭಾರತಕ್ಕೆ ನಿಸ್ತಾರವಲ್ಲ ಶಕುನಿ, ನಿಸ್ತಾರ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನಲ್ಲಿ ನಿನಗಿರುವ ಕುವಾಚ್ಯ ಸ್ನೇಹವನ್ನು ತಿರಸ್ಕರಿಸಿದ ಪ್ರತೀಕಾರ ಈಗ ನಿನ್ನ ಕೈಯಲ್ಲಿರುವರು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನೀನು ಈ ಅಸ್ತ್ರವನ್ನು ತೊಡಗಲವೆಂದು ಶಪಥ ಮಾಡು. ಕೌರವರು ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳಲೆ? ಇದು ನನ್ನಿಂದಾಗದು ಶಕುನಿ, ನನ್ನಿಂದಾಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯಾಕೆಂದರೆ ಸ್ವಪಕ್ಷದವರಿಂದಲೇ ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದಲೇ
ಅವಮಾನಿತವಾಗುವ ಇಚ್ಛೆ ಇದ್ದರೆ ವಸ್ತ್ರಧಾರಣ ಮಾಡು. ಯಾಕೆಂದರೆ ಭೀಷ್ಮ ದ್ರೋಣಾದಿಗರು ಇದಕ್ಕಿಂತಲೂ ಹೆಚ್ಚಿನ ಅಪಮಾನ ಮಾಡಲು ಯೋಜಿಸಿದಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ತಟಸ್ಥ ಮನೋಭಾವವನ್ನು ವಹಿಸಿರುವನು. ಸರಿಯಾಗಿ ಹೇಳಿದೆ ಶಕುನಿ. ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ದುರದೋಳ್ನ ಯಾರಿಗೆ ರಣಭಂಗೈಯಲಿ, ದುರದೋಳ್ನ ಯಾರಿಗೆ ರಣಭಂಗೈಯಲಿ, ಜಡಮತಿಗಳೆನ್ನನು ದೂಷಿಸುತ್ತಿಹರೋ, ಗುರುಪಿತಾಮಹ ಭೀಷ್ಮರೋ, ಗುರುಪಿತಾಮಹ ಭೀಷ್ಮರೋ, ಪರಾಜಿತರಾಗಲ್ ತೊಡೆನಾಮಿ ಅಸ್ತ್ರವಂ ಇದೆನ್ನ ಶಪಥ. ಸರಿಯಾಗಿ ಹೇಳಿದೆ ಶಕುನಿ. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಿ? ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಈ ಅಸ್ತ್ರವ ತೊಡುವುದಿಲ್ಲ, ಇದೆನ್ನ ಶಪಥ. ಶಪಥವೇನು ಪ್ರಾಣಸಕ? ನಿನಗಾಗಿ ನಾನು ಎಲ್ಲೆಲ್ಲಿ ಹುಡುಕಾಡಿದನು, ಬಂದು ಎಷ್ಟು ಹೊತ್ತಾಯಿತು ಪ್ರಾಣಸಕ? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ನಾನು ಇಲ್ಲಿ ಒಂದು ಕ್ಷಣ ನಿಲ್ಲುವ ಪ್ರವೃತ್ತಿಯನ್ನು ಹೊಂದಿಲ್ಲ. ಪುನಃ ನೋಡುವೆ, ಶಪಥವೇನೆಂದು ತಿಳಿಯುವೆ. ಕರ್ಣ, ನಿನಗೊಂದು ಸಂತೋಷದ ಸುದ್ದಿಯನ್ನು ತಂದಿರುವೆನು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ತಳಿದ್ರಾಗಿ ಪಶುವಿನಂತೆ ಜೀವಿಸುವ ಈ ಸೂತ ಕುಲದವರಿಗೆ ಎಲ್ಲಿಹುದು ಸಂತೋಷದ ಸುದ್ದಿ? ಕರ್ಣ, ಕರ್ಣ, ಇದೇನು ಮಾವ? ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನನ್ನು ಸೈನ್ಯಾಧ್ಯಕ್ಷನಾಗಿ ಮಾಡಲು ನಿರ್ಧರಿಸಿದೆನು. ಅದನ್ನು ಹೇಳುವುದಕ್ಕಾಗಿಯೇ ಇಲ್ಲಿಗೆ ಬಂದೆನು. ಏನು, ಕರ್ಣನಿಗೆ ಸೇನಾಧಿಪತ್ಯವೇ? ಇದೆಂತಹ ಪರಿಹಾಸ್ಯವೇ ಕೌರವೇಶ್ವರ? ಏಕೆ ಮಾವ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಆಧಾರತನನ್ನು ಸೇನಾಧಿಪತ್ಯ ಮಾಡುವುದರಿಂದ ಎಷ್ಟೋ ಜನರ ಅಪಮಾನವಾಗುವುದೆಂದು ಯೋಚಿಸಿದ್ದೇಯಾ? ಭಾರ್ಗವ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃತವರ್ಮ ಇವರೇ ಮುಂತಾದ ವರ್ಣದ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತಿ ಕುಲ ಮರ್ಯಾದೆಯನ್ನು ಧಿಕ್ಕರಿಸಿ ಸೇನಾಧಿಪತಿ ಮಾಡುವುದರಿಂದ ಎಂತಹ ಅನರ್ಥಕಾರಿಯಾಗುವುದನ್ನು ಯೋಚಿಸಿದ್ದೇಯಾ? ಅಲ್ಲದೆ ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷಪಾತಿಗಳು. ಅವರೇನಾದರೂ ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಅವರು ಎಂಜೆರೆಯುವುದಿಲ್ಲ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ವಸ್ತ್ರಧಾರಣ ಮಾಡುವುದಿಲ್ಲವೆಂದು ಕರ್ಣನು ಇದೀಗ ಶಪಥ ಮಾಡಿ ಹೋಗಿರುವನು. ನಿಧಾನವಾಗಿ ಯೋಚಿಸು ಕೌರವೇಶ್ವರ. ಈಗೇನು ಮಾಡುವುದು ಮಾವ? ಮಾಡುವುದೇನಿದೆ, ಈಗಲೇ ಹೋಗಿ ಕುರು ಪಿತಾಮಹರನ್ನು ನೋಡು. ಯುದ್ಧವು ಸನಿಹವಾಗಿರುವುದು, ಚಿಂತಿಸುವ ಸಮಯವಿಲ್ಲ. ಈಗಲೇ ಹೋಗಿ ಕುರು ಪಿತಾಮಹರನ್ನು ನೋಡು. ಹಾಗೆ ಮಾಡುವ. ನೀನು ನನ್ನ ಸಂಗಡ ಬಾ ಮಾವ. ನಡೆ ನಡೆ ದುರ್ಯೋಧನ. ಇನ್ನು ಕುರುಕ್ಷೇತ್ರ ರಣಯಜ್ಞ ಆರಂಭ. ಈ ಶಕುನಿಗೆ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ
ಕುರುಕುಲ ವಂಶವೇ ನಿನ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶವೇ ನಿನ್ನಾಮ. ಆ ಪಾಂಡವರಿಗೆ ಜಯವೋ ಈ ಕೌರವಗಪ ಜಯವೋ. ಪಾಂಡವರಿಗೆ ಜಯವೋ ಈ ಕೌರವಗಪ ಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಗೌರವೇಶ್ವರ ಸೇಡಿನ ಸತ್ಪದ ಮಡಿಲಿನಲ್ಲಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಮಡಿಲಿನಲ್ಲಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡೆ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವೆನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಕೌರವ ಕುರಿಗಳ ಕೊಬ್ಬಿಸುವೆ ರಣದಲ್ಲಿ ಅವುಗಳ ಬಲಿ ಕೊಡುವೆ. ಕೌರವ ಕುರಿಗಳ ಕೊಬ್ಬಿಸುವೆ ರಣದಲ್ಲಿ ಅವುಗಳ ಬಲಿ ಕೊಡುವೆ. ದರ್ಪಣ ನೀಡುವೆ ಅವುಗಳಿಗೆ ಸತ್ಕಾರವನ ತೀರಿಸುವೆ. ದರ್ಪಣ ನೀಡುವೆ ಅವುಗಳಿಗೆ ಸತ್ಕಾರವನ್ನ ತೀರಿಸುವೆ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಐವರ ಕಾಂತೆ ಎನಿಸಿಹ ಚಿಂತೆ ಕಳೆದ ಪರಿಭವ ಸವೆಸಿದ ಜೀವ. ಕಳೆದ ಪರಿಭವ ಸವೆಸಿದ ಜೀವ ಸರ್ವೇಶ ಕೊಡುತ್ತಿರ ವಿಭವ ಸರ್ವೇಶ ಕೊಡುತ್ತಿರ ವಿಭವ ಜ್ವಲಿಸುವುದನ ವರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ. ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ. ಹೇ ಕೃಷ್ಣ ದೀನ ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನಿಂದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕೆಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದಾಯಿತು. ಕದ್ದ ಕಳ್ಳರಂತೆ ತಲೆಮರೆಸಿಕೊಂಡು ಕೀಚಕ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು ಎಂದು ಕೊನೆಗೆರಡು ದಿನಗಳಾದರೂ ಸುಖವಾಗಿருந்து ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನನ್ನು ಬರೆದಿರುವೆ? ಪಾಂಚಾಲಿ ಪಾಂಚಾಲಿ
ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವಲ್ಲ ಏಕೆ? ನಾವು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ, 10 ಕಾರಣಗಳಿರುವವು. ತಾವು ಪುರುಷರು, ಯಾರಾದ್ರೂ ನಿಮಗೆ ಅಪಮಾನ ಮಾಡಿದ್ರೆ ನೀವೇ ಅವರಿಗೆ ಪ್ರತಿಕರಿಸಿವೆ. ಆದರೆ ಸ್ತ್ರೀಯರ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರನ್ನ ಆಶ್ರಯಿಸಬೇಕು. ತಮ್ಮ ಆತ್ಮಗೌರವ ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ಯರ ಆಶ್ರಯವೂ ಬೇಕು. ಹೇ ಪರಮಾತ್ಮ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ದೇವಿ, ಅಳುವುದೇಕೆ ರಾಣಿ ಕನಸುತ್ತಬೇಡಿ, ಅಳುವುದೇಕೆ ರಾಣಿ ಕನಸುತ್ತಬೇಡಿ. ಕಡುಕೋಪಂ ಗುಣಶೀಲೆ, ಕಡುಕೋಪಂ ಗುಣಶೀಲೆ ನೀರಜಲೇಕೆ. ಅಳುವುದೇಕೆ ರಾಣಿ? ಚಲನೆ ನಡೆದು ಕಡಲ ಪಿಡಿದು ಕಳ್ಳ ಬಗೆದು ಉರುಳಿಸುವೆ. ಚಲನೆ ನಡೆದು ಕಡಲ ಪಿಡಿದು ಕಳ್ಳ ಬಗೆದು ಉರುಳಿಸುವೆ. ಅಳುವುದೇಕೆ ರಾಣಿ ಕನಸುತ್ತಬೇಡಿ. ಕಡುಕೋಪಂ ಗುಣಶೀಲೆ, ಕಡುಕೋಪಂ ಗುಣಶೀಲೆ ನೀರಜಲೇಕೆ. ಅಳುವುದೇಕೆ ರಾಣಿ? ರಣದ ಮೆರೆದ ಹದಮರನ್ನು ಕಳ್ಳ ಬಗೆದು ಉರುಳಿಸುವೆ. ರಣದ ಮೆರೆದ ಹದಮರನ್ನು ಕಳ್ಳ ಬಗೆದು ಉರುಳಿಸುವೆ. ಅಳುವುದೇಕೆ ರಾಣಿ ಕನಸುತ್ತಬೇಡಿ. ಕಡುಕೋಪಂ ಗುಣಶೀಲೆ, ಕಡುಕೋಪಂ ಗುಣಶೀಲೆ ನೀರಜಲೇಕೆ. ಅಳುವುದೇಕೆ ರಾಣಿ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಕ್ತು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರಲ್ವೇ? ಆಹಾ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆದಿರಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ, ಅಣ್ಣ, ನಮ್ಮಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸಲು ನಾನಿನ್ನನ್ನು ಎಷ್ಟೋ ಬಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈಗ ನೀನೇಕೆ ಹೀಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ, ಆದ್ರೆ ಅದರಿಂದ ಆಗುವ ಪ್ರಯೋಜನವೇನು? ಎಷ್ಟೇ ಆಗಲಿ ನೀವು ಅಣ್ಣನ ಆಜ್ಞಾಧಾರಕರು. ಅದು ಒಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಕೇಳಿ, ಈ ದಿನ ಹಸ್ತಿನಾಂಬೆ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಗುತ್ತಾ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನನ್ನು ಆಸ್ಥಾನ ಕಳಿಸಿದ್ರು, ಇನ್ನೇನು ಸಂಧಿಯಾಗುವುದು. ಆಗಲಾದ್ರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆಷ್ಟೆಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು? ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ನಾರು, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಕೃಷ್ಣ ಗೋಪಿಕಾಂಗರ ವಿಲಾಸ ವಿಭ್ರಮಗಳಲ್ಲಿ ಭಗ್ನನಾದ ಯದುಪತಿಯು ಯೋಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕ್ಕೆ ಎಂದು ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ, ಆ ದುರ್ಯೋಧನ ಪತ್ನಿ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಬಾ, ಈ ಸಂತೋಷದ ಸಮಯದಲ್ಲಿ ಈ ತೊಡೆಂಬ ಸಿಂಹಾಸನವನ್ನೇರು. ಇಲ್ಲ ಸ್ವಾಮಿ, ಮೊದಲು ನನ್ನ ಬಿಚ್ಚದ ಕೇಶರಾಶಿಯನ್ನು ಕಟ್ಟಿಸಿ ನಂತರ ತೊಡೆಯ ಮೇಲೇನು ತಲೆಯ ಮೇಲೆ ಕುಳಿತುಕೊಳ್ಳುವೆನು. ಜಾಣೆ ಮುದ್ದಾಡುವೆನು ಪಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಬಿಮ್ಮನ ಪ್ರೀತಿಯ ಪ್ರೇಯಸಿ ನೀನೆ, ಬಿಮ್ಮನ ಪ್ರೀತಿಯ
ಮಡದಿಯು ನೀನೆ ಮಾಡಿದ ಶಪಥವ ಮರೆಯುವೆನೇನೆ. ನಿಜವೇ ಸ್ವಾಮಿ? ಮಹಾಭೀಮನ ಮಡದಿಯು ನೀನೆ ಮಾಡಿದ ಶಪಥವ ಮರೆಯುವೆನೆ. ಚಿಂತೆ ಏತಕ್ಕೆ ದೃಪದ ಕುವರಿಯೇ, ಚಿಂತೆ ಏತಕ್ಕೆ ದೃಪದ ಕುವರಿಯೇ, ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ, ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಬಾಳೆ ಮುದ್ದಾಡುವೆನು ಬಾರೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಕುರುಕುಲದ ಮರ ಕೆಳಕು ತರಣದು ಕುರು ವಂಶವನೇ ರಾಜ್ಯವಗೈದು. ಕುರುಕುಲದ ಮರ ಕೆಳಕು ತರಣದು ಕುರು ವಂಶವನೇ ರಾಜ್ಯವಗೈದು. ಕುರುನ ದುಶಾಸನ ಒಡಲನ್ನು ಬಗೆದು, ಗುರುನ ದುಶಾಸನ ಒಡಲನ್ನು ಬಗೆದು, ಬಿಡದಲೆ ರಘುಪತಿ ಮುಡಿಗರ್ಪಿಸುವೆ, ಬಿಡದಲೆ ರಘುಪತಿ ಮುಡಿಗರ್ಪಿಸುವೆ. ಜಾಣೆ ಮುದ್ದಾಡುವೆನು ಬಾರೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೆ, ಮುದ್ದು ಜಾಣೆ ಮುದ್ದಾಡುವೆನು ಬಾರೆ. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಭ್ರಮತೆಯ ಮನಕ್ಕೆ ನೀರ ವಿರಾಮ, ಭ್ರಮತೆಯ ಮನಕ್ಕೆ ನೀರ ವಿರಾಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಪಾಂಚಾಲಿ ಮನಮುದಿಸುವ ಮಧು ಆಶಾ ವಿಲಾಸ, ಮನಮುದಿಸುವ ಮಧು ಆಶಾ ವಿಲಾಸ, ಕೌರವ ಶಿರವ ಧರೆಯೊಳು ನೀನು. ಕೌರವ ಶಿರವ ಧರೆಯೊಳು ನೀನು, ಚೆಲ್ಲುತ್ತ ಸೇರುವೆ ಆಗ ಆಗ ಯಾವಾಗ? ಆಗ ಚೆಲ್ಲುತ್ತ ಸೇರುವೆ ಸ್ವಾಮಿ ಪ್ರಾಣೇಶ್ವರ. ಪಾಂಚಾಲಿ ಇನ್ನೂ ಸಮಯವಿದೆ, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಪ್ರಾಣೇಶ್ವರ. ಪಾಂಚಾಲಿ ಇನ್ನೂ ಸಮಯವಿದೆ ಪ್ರಾಣೇಶ್ವರ. ಹಿಂದೆ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕೊಂಡು ಕುರುಕುಲಾಂತಕ ಕಾರಾತ್ರೆ ಎಂದು ಹೇಳಿದ್ರಿ, ನೆನಪಿದೆಯೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ಬಗ್ಗೆ ಕೇಳಲು ಅಪೇಕ್ಷಿಸುವ ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಡಿಯಲ್ಲ ಈ ಪ್ರಚಂಡ ಭೀಮ. ಬರೀ ಆಡುವುದು ಮಾತ್ರವಲ್ಲ ಸ್ವಾಮಿ,
ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಬರೀ ನಾನು ಇಚ್ಛೆ ಪಟ್ರೆ ಏನಾಗೋದು? ಎಷ್ಟೇ ಆಗಲಿ ನೀವು ಅಣ್ಣನ ಆಜ್ಞಾಧಾರಕರು. ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಕೇಳೆ ದುಃಖದ ಸುತೆ, ಕೇಳೆ ದೃಪದ ಸುತೆ, ಸತಿಯುತ ಎನ್ನ ಮನೋಪಚಾರಿಣಿ, ಸತಿಯುತ ಎನ್ನ ಮನೋಪಚಾರ, ಕೇಳೆ ದೃಪದ ಸುತೆ. ಬಡ ಬಡ ಪಿಡಿಯುತ್ತ ಪಡ ಕೌರವನ, ಬಡ ಬಡ ಪಿಡಿಯುತ್ತ ಪಡ ಕೌರವನ, ಕೊಡಮುರಿಯುವೆನು ಗದಯಲಿನ, ಕೊಡಮುರಿಯುವೆನು ಗದಯಲಿನ, ಬಡದು ಶಾಸನ ಬಡಲನು ಬಗೆದು, ಬಡದು ಶಾಸನ ಬಡಲನು ಬಗೆ, ಬಿಡದಲೆ ರಘುತದಿ ಮುಡಿಗರ್ಪಿಸುವೆ, ಬಿಡದಲೆ ರಘುತದಿ ಮುಡಿಗರ್ಪಿಸುವೆ. ಕೇಳೆ ದೃಪದ ಸುತೆ, ಸತಿಯುತ ಎನ್ನ ಮನೋಪಚಾರಿಣಿ, ಸತಿಯುತ ಎನ್ನ ಮನೋಪಚಾರ, ಕೇಳೆ ದೃಪದ ಸುತೆ, ಕೇಳೆ ದೃಪದ ಸುತೆ, ಕೇಳೆ ದೃಪದ ಸುತೆ. ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹುಆತುರದಿಂದ ನಿರೀಕ್ಷಿಸುತ್ತೇವೇನು. ಧರ್ಮಪಾರಾಯಣ ಯುಧಿಷ್ಠಿರನು ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡು ಅಣ್ಣ, ಸಂಧಿಯ ಪ್ರಸ್ತಾಪವನ್ನು ತಿಳಿದು ಭೀಮಸೇನನು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣ ತರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರ ಕೋಪವನ್ನು ಶಮನ ಮಾಡುವುದೇ ದುಸ್ಸಾಧ್ಯವಾಗಿದೆ. ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಅಣ್ಣನೇ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿಚ್ಚದ ಕೇಶರಾಶಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲವೇನು? ಅಗ್ರಜ,
ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರ ಮೇಲೆಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಕೌರವರ ಮನೆ ಬಾಗಿಲಲ್ಲಿ ಸಂಧಿ ಆಚರಣೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಗಳನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಇವೆರಡೇ ಕುರುಕುಲ ವಂಶವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲೆವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನಿನಗಿಂತ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂದು ನಿನಗೆ ತಿಳಿದಿಲ್ಲವೇ? ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕೆ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಆಸ್ಥಾನಕ್ಕೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತನನ್ನು ಆಸ್ಥಾನಕ್ಕೆ ಕಳುಹಿಸಲು ಇದು ಮದುವೆ ಔತಣೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟನು. ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸೆಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಅರ್ಜುನ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಈ ಸಂಧಿಯ ಫಲಾನುಫಲ ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವು ನಿಮಗೇ ಇರಲಿ. ನನ್ನ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಾಮಿ, ಸ್ವಲ್ಪ ತಡೆಯಿರಿ. ಅದು ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆ ಬರುತ್ತಿರುವನು. ಆತನಿಂದ ರಾಜ್ಯಸಭೆ ಸಮಾಚಾರವನ್ನು ತಿಳಿದುಕೊಂಡು ನಂತರ ನಿಮಗೆ ಇಷ್ಟವಂತೆ ಮಾಡಿ. ಅಣ್ಣ ವಾಸುದೇವ, ಎಲ್ಲ ಪರಮಾತ್ಮ, ಘನಶ್ಯಾಮ ಸುಂದರ ಚಿರಪ್ರೇಮ ಸಾಗರ. ಪರಮಾತ್ಮ,
ಘನಶ್ಯಾಮ ಸುಂದರ ಚಿರಪ್ರೇಮ ಸಾಗರ. ಅಣ್ಣ, ಈ ನಿನ್ನ ಸಹೋದರಿಯ ಪ್ರಣಾಮವನ್ನು ಸ್ವೀಕರಿಸು ಪ್ರಭು. ಸ್ವಾಮಿ ಮಾತನಾಡಿ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿ ಸ್ವಾಮಿ. ವಿಜಯಶಾಲಿಯಾಗುವ ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿ ವಿಚಾರ. ಭೀಷ್ಮಾದಿಗಳು ಬಹುವಾಗಿ ಸತ್ಕರಿಸಿದನು. ಸ್ವಯಂ ಧೃತರಾಷ್ಟ್ರನು ರಾಜ್ಯಸಭೆಗೆ ಸ್ವಾಗತಿಸಿ ಬಹುವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವು ನಡೆಯಿತಷ್ಟೇ? ನಡೆಯಿತು. ಪಾಂಚಾಲಿ, ಸ್ವಾಮಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಸ್ವಾಮಿ ಸ್ವಲ್ಪ ತಡೆಯಿರಿ, ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಯಿತು. ಸ್ವಾಮಿ, ಯದುಪತಿ, ಸಭೆಯಲ್ಲೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯ್ತೆ. ನಾನು ಹೋಗಿದ್ದಿದ್ದು ಅದಕ್ಕಾಗಿ ಅಲ್ಲವೇ ಭೀಮ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನಿಗೆ ಬಳೆ ತೊಡಿಸಿದೆ. ಈ ಸಂಧಿಯ ಹೆಸರಿನಲ್ಲಿ ನಮಗೆಲ್ಲರಿಗೂ ಬಳೆ ತೊಡಿಸಲು ಅವಣಿಸುತ್ತಿರುವೆಯಾ? ಯಾದವಾಗ್ರಣಿ ಪಾಂಡುಪುತ್ರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮ, ಇಷ್ಟೊಂದು ಅಸಹನೀಯಕ್ಕೆ ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನಾನು ಹೇಳುವ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ ಆತನೂ ಕೂಡ. ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬ ನಿನ್ನ ಇಚ್ಛೆಯಾಗಿತ್ತು ಕೃಷ್ಣ. ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ವ್ಯಾಘ್ರಸೇನಿ, ಸ್ವಾಮಿ, ಏಕೆ ಚಿಂತಿಪೆ ದ್ರುಪದ ನಂದಿನಿ, ಏಕೆ ಚಿಂತಿತೆ ದ್ರುಪದ ನಂದಿನಿ, ದುಗುಡ ಬಿಡು ಅಭಯ ಬಿಡು ಕಮಲ ಗಂಧಿನಿ, ದುಗುಡ ಬಿಡು ಅಭಯ ಬಿಡು ಕಮಲ ಗಂಧಿನಿ, ಪ್ರಿಯ ಏಕೆ ಚಿಂತಿತೆ ದ್ರುಪದ ನಂದಿನಿ. ದುರಗೆ ದುರುಳ ಕುರುಪತಿಯ ತಡ ಮುಗಿದು ಬರಬರದೆ, ದುರಗೆ ದುರುಳ ಕುರುಪತಿಯ ತಡ ಮುರಿದು ಅವನ ಕರುಳನು ಬಗೆದ ಬಿಡರಣದೊಳು, ಅವನ ದುರಾಕರುಳನು ಬಗೆದ ಬಿಡರಣದು ಎದ ಮೆಟ್ಟಿ ಪುಡಿ ಹುಟ್ಟಿ ವೈಭವದಿ ಮೆರೆಯುವೆ, ಎದ ಮೆಟ್ಟಿ ಪುಡಿ ಹುಟ್ಟಿ ವೈಭವದಿ ಮೆರೆಯುವೆ, ಏಕೆ ಚಿಂತಿಪೆ ದ್ರುಪದ ನಂದಿನಿ, ಏಕೆ ಚಿಂತಿಪೆ ದ್ರುಪದ ನಂದಿನಿ. ವಿವಿಧ ವಾಸ ಪವಣೆಯ ಮರೆಯುವಿನ ತರುಣಿಯೇ, ವಿವಿಧ ವಾಸ ಮವಣೆಯ ಮರೆಯುವಿನ ತರು ಕಪಟ ಜನದ ವಂಚಕರ ಹೃದಯವನ್ನು ಸೀಳಿ, ಕಪಟ ಜನದ ವಂಚಕರ ಹೃದಯವನ್ನು ಸೀಳಿ, ಎದೆ ಮೆಟ್ಟಿ ಪುಡಿ ಮುಟ್ಟಿ ವೈಭವದಿ ಮೆರೆಯುವೆ, ಎದೆ ಮೆಟ್ಟಿ ಪುಡಿ ಮುಟ್ಟಿ ವೈಭವದಿ ಮೆರೆ, ಏಕೆ ಚಿಂತಿಪೆ ದ್ರುಪದ ನಂದಿನಿ,
ದುಗುಡ ಬಿಡು ಅಭಯ ಬಿಡು ಕಮಲ ಗಂಧಿನಿ ಪ್ರಿಯ ಏಕೆ ಚಿಂತಿತೆ ದ್ರುಪದ ನಂದಿನಿ ಏಕೆ ಚಿಂತಿತೆ ದ್ರುಪದ ನಂದಿನಿ. ಯಾಗ್ರಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ನಿಜವಾಗಿಯೂ ನೀನು ಇಡಿಂಬಾಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನಾನು ಹೇಳುವ ಮಾತನ್ನು ಪೂರ್ಣವಾಗಿ ಕೇಳು ಭೀಮ. ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪಲಾರದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಇದರ ಉದ್ದೇಶವು ಸಂಧಿಯಲ್ಲ. ಹೇಳು ಕೃಷ್ಣ, ನಿನ್ನ ಸಂದೇಶ. ಅದನ್ನು ಕೇಳುವ ಮೊದಲು ಸ್ವಲ್ಪ ಸಮಾಧಾನದಿಂದ ನನ್ನ ಬಳಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳು ಬಿಡು. ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ ಬೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಆ ಗದೆಯನ್ನು ಕ್ಷಣಕಾಲ ದೂರವಿಡು. ನನ್ನ ಬಳಿ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಒಪ್ಪುವ ವಿಚಾರವೊಂದನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಹೀಗಲಾದರೂ ಹೇಳುವೆಯಾ? ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಇಚ್ಛೆ ಕೇಳುವ ಇಚ್ಛೆ ಇದ್ದರೆ ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಅಣ್ಣ ಸಮೀಪಕ್ಕೆ ಬಾ. ಏನಣ್ಣ? ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದ್ರೂ ಮೀರಿರುವೆನೆ? ಅಣ್ಣ ಇಲ್ಲೇ ಇದೆ. ಹಾಗಾದರೆ ತೆಗೆದುಕೋ ಯಜ್ಞವನ್ನು. ಇದೊಂದು ನನಗೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸವೇ ಪರಮಾತ್ಮ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡಮುರಿಯನ್ನು ಬಿಚ್ಚುವುದರಲ್ಲಿ ನೀನು ಪಂಡಿತಿಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೇನನ್ನು ನೋಡೋಣ. ಸ್ವಾಮಿ ಭೀಮಸೇನಾ, ಯಾಗ್ರಸೇನಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಬಿಟ್ಟೇನೆ. ಅಣ್ಣ ನೋಡು, ಸರಿಯಾಗಿ ಕಟ್ಟಿರ. ಯಾಜ್ಞಸೇನಿ, ಅಣ್ಣ, ಭೀಮ, ಧರ್ಮನಂದನ, ಕಿರೀಟಿ, ಈಗ ಕೇಳಿರಿ ಎಲ್ಲರೂ. ಈ ದಿನ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನದ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸುವ ಯಾರು ಈ ಕಾರ್ಯವನ್ನು ಮಾಡುವ ಪರಮಾತ್ಮ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಆ ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ನಡೆದನು. ಇಂತಹ ಸಾಹಸ ಮತ್ತಿನ್ಯಾರಿಗಿದೆ ಭೀಮ? ಯಾಗ್ರಸೇನಿ, ಸ್ವಾಮಿ ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿದರೆ ಆ ಕುನ್ನಿ ಕೌರವರು, ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸನ್ನಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳೋ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳೋ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ಐವರಿಗೈದು ರಾಜ್ಯವ ಬಿಡೆನು, ಭೀಮನಿಗೊಂದು ಕೊಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಕೊಡೆನು.
ರಾಜ್ಯವ ನಾನು ಮಡಿದಾಗ ಎಂದ ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿ 5 ಮಾರು ಭೂಮಿಯನ್ನು ಕೊಡಲು ಸಹ ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ನಮಗಿನ್ನು ಉಳಿದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನೆಲ್ಲ ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತ ಯುದ್ಧ. ಕೃಷ್ಣ, ನಿನಗೆ ತಿಳಿದಿಲ್ಲವೇ, ನಾನು ಯುದ್ಧವನ್ನು ಎಂದೂ ಅಪೇಕ್ಷಿತನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ಪ್ರಾಣೇಶ್ವರ, ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಛೇ, ನೀನೆಲ್ಲಿ ಬಿಡಿಸುವೆ? ನಿಮ್ಮಣ್ಣನ ಆಜ್ಞಾಧಾರಕಿಣಿ. ಅಗ್ರಾಜ, ನೀನಾದರೂ ನನ್ನ ಕರಗಳನ್ನು ಬಿಡಿಸುವೆಯಾ? ಛೇ, ನೀನೆಲ್ಲಿ ಬಿಡಿಸುವೆ? ನೀನೊಂದು ಧರ್ಮದ ಗೊಡ್ಡು. ಧನಂಜಯ, ನೀನಾದರೂ ನನ್ನ ಕರಗಳನ್ನು ಬಿಡಿಸುವೆಯಾ? ಛೇ, ನೀನೆಲ್ಲಿ ಬಿಡಿಸುವೆ? 3 ಲೋಕದ ಗಂಡ ನೀನು. ವಾಸುದೇವ, ಕಟ್ಟಿಸಿದೇವನು ನೀನಲ್ಲವೇ? ನೀನಾದರೂ ನನ್ನ ಕರಗಳನ್ನು ಬಿಡಿಸುವೆಯಾ? ಛೇ, ನೀನೆಲ್ಲಿ ಬಿಡಿಸುವೆ? ಕಪಟ ನಾಟಕ ಸೂತ್ರಧಾರಿ, ಯಾರೂ ನನ್ನ ಕರಗಳನ್ನು ಬಿಡಿಸುವುದಿಲ್ಲವೇ? ನನ್ನ ಕರಗಳನ್ನು ನಾನೇ ಬಿಡಿಸಿಕೊಳ್ಳುವೆನು. ಜೈ ಪರಮೇಶ್ವರ. ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನದಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತಾ ನೀಲಕೇಶರಾಶಿಯಾಗಿ ನಿಂತಿದ್ದ ಈ ಪಾಂಚಾಲ ರಾಜನಂದಿಯ ಸಮ್ಮುಖದಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡಿದೆನು. ಈ ಯುದ್ಧವು ಸ್ತನ್ನಗ್ನಾದ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ನಾನು ವಾಯುದೇವನ ವರಪ್ರಸಾದದಿಂದ ಜನಿಸಿದ್ದೆ ನಿಜವಾದರೆ, ವೀರಮಾತೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದೆ ಸತ್ಯವಾದರೆ, ಆ ದುರ್ಯೋಧನ 99 ಮಂದಿ ಸಹೋದರನನ್ನು ನನ್ನ ಎಡಗಲಿಗೆ ಒದ್ದು ಅವನ ತಮ್ಮ ದುಶ್ಯಾಸನ ಒಡಲನ್ನು ಬಗೆದು ನನ್ನ ಮಡದಿ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ಈ ಪ್ರತಿಜ್ಞೆಯನ್ನು ನಿರ್ವಹಿಸಲು ಅಶಕ್ತನಾದರೆ ನನಗೆ ಘೋರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಬಲಶೂನ್ಯದ ಕುಲ ಹಾಡಿಗಳನ್ನು ಸೆಳೆತಂದು ರಣಗಳನ್ನು ಕೊಚ್ಚಿ ರಣದಾಹ ಮುಗಿಸಿಕೊಳ್ಳುವೆ. ಬಲಶೂನ್ಯದ ಕುಲ ಹಾಡಿಗಳನ್ನು ಸೆಳೆತಂದು ರಣಗಳನ್ನು ಕೊಚ್ಚಿ ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ತುರುಬನು ಮೋತ್ಯದ ಗಂಡ ಗೌರ ಕೊಂಡಿಗ ಸೀಳೆ. ಪಾಂಡವರ ರಸಿಯ ತುರುಬನು ಮೋತ್ಯದ ಗಂಡ ಗೌರ ಕೊಂಡಿಗ ಸೀಳೆ. ಕಂಡ ಎಳುಬುಗಳು ತುಂಡರಿಸಿ ರಣ ಚಂಡಿಗೆ ಕಂಡ ಎಲುಬುಗಳು ತುಂಡರಿಸಿ ರಣ ಚಂಡಿಗೆ ತೊಡವ ಮಾಡಿದ. ಪಾಂಡವರ ಕಾರ್ಮೋಡ ಜನ್ಮ ಆರ್ಪಡಿಸಿ ಭೀಮನ ಕಥೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ, ಪಾಂಡವರ ಕಾರ್ಮೋಡ ಜನ್ಮಯ ಆರ್ಪಡಿಸಿ ಭೀಮನ ಕಥೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದ ರವ ಗುರುವವರ ಕಾಲ್ಗಳ ಪಿಡಿದು ದರ್ಪದಿಂದ ರವ ಗುರುವವರ ಕಾಲ್ಗಳ ಪಿಡಿದು ಗಿರಿಗಿರಿನ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿಬಿಡುವೆ. ಬಲಶೂನ್ಯದ
ಕುಲಹಾಡಿಗಳನ್ನು ಸೆಳೆತಂದು ಎಳೆಗಳನ್ನು ಕೊಚ್ಚಿ ಎಳೆಗಳನ್ನು ರಣದಾಹ ಮುಗಿಸಿಕೊಳ್ಳುವೆ